ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಂಗೆ ನಾನು ಈ ವೀಕೆಂಡ್ ಈವ್ನಿಂಗು ತಿನ್ನೋಕ್ಕೆ ಅಂತ ಆಚೆ ಹೋಗಿದ್ದೆ. ಸೊ ನಿಮಗೂ ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋನ ಶೂಟ್ ಮಾಡಿಕೊಂಡೆ. ಸೊ ನಾ ಹೋಗಿರೋ ಪ್ಲೇಸ್ ಬಂದು ವಿ ಪುರಂ ಫುಡ್ ಸ್ಟ್ರೀಟ್. ಬ್ಯಾಂಗ್ಳೂರಲ್ಲಿರೋರಿಗೆ ಯೂಶ್ವಲಿ ಗೊತ್ತಿರುತ್ತೆ ನಾನು ಯಾವ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ತಿಂಡಿ ಬೀಡಿ ಅಂತಲೇ ಫೇಮಸ್ ಆಗಿರೋದು ವಿ ಪುರಂ ಫುಡ್ ಸ್ಟ್ರೀಟು. ನಾನು ಸಂಡೇ ಈವ್ನಿಂಗ್ 7:30 ಟೈಮಲ್ಲಿ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ನಾವು ಕೂಡ ಸ್ವಲ್ಪ ಫುಡ್ನ ಅಲ್ಲಿ ಟ್ರೈ ಮಾಡಿದ್ದೀನಿ, ಹೆಂಗಿತ್ತು ಅಂತ ನಿಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನೀವು ನೋಡ್ತಾ ಇರ್ಬೋದು, ನೀವು ಈ ಕಡೆ ನಿಂತ್ಕೊಂಡ್ರೆ ಅವರೇ ತಳ್ಬಿಟ್ಟು ಆ ಕಡೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಅಷ್ಟೊಂದು ರಶ್ ಇತ್ತು. ನೋಡಿ, ಇದೇ ತಿಂಡಿ ಬೀದಿ ವಿ ಪುರಂ ಫುಡ್ ಸ್ಟ್ರೀಟ್. ಇದಕ್ಕೆ ಅಂತ ಏನು ಸೆಪ್ರೇಟ್ ಬಿಲ್ಡಿಂಗ್ ಇಲ್ಲ. 100 to 200 ಮೀಟರ್ ರೋಡ್ನ ಇದಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಸ್ಟಾಲ್ಸ್ ಹಾಕ್ಕೊಂಡು ಅಲ್ಲೇ ಫುಡ್ನ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಸ್ಟಾಲ್ ಅಂದ ತಕ್ಷಣ ಧೂಳು ಮಣ್ಣು ಅವೆಲ್ಲ ಇರುತ್ತೆ ಅಂದ್ಕೊತೀವಿ, ಬಟ್ ಇದು ಚೆನ್ನಾಗಿರೋ ರೋಡೇ. ಇದು ಕ್ಲೀನಾಗಿ ಕೂಡ ಇಟ್ಕೊಂಡಿದ್ದಾರೆ. ದೋಸೆಯಲ್ಲೇ 20 ವೆರೈಟಿ ದೋಸೆ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೇ. ಎಲ್ಲ ಕಾಳು ಬೇಳೆ ಯೂಸ್ ಮಾಡಿಬಿಟ್ಟು ದೋಸೆ ಮಾಡಿದರು. ಇಡ್ಲಿನೂ ಅಷ್ಟೇ, ಸ್ವೀಟ್ಸು ಅಷ್ಟೇ, ತುಂಬ ವೆರೈಟೀಸ್ ಇತ್ತು. ಐಸ್ ಕ್ರೀಮ್ ಅಂತೂ 20 ವೆರೈಟೀಸ್ ಮೇಲೆ ಇತ್ತು. ಐಸ್ ಕ್ರೀಮ್, ರೋಲ್, ಹಾಟ್ ಚಾಕ್ಲೇಟ್ ಅಂತೆಲ್ಲ. ಎಲ್ಲನೂ ಟ್ರೈ ಮಾಡೋಕ್ಕಾಗಿಲ್ಲ. ಬಟ್ ನಾವು ಫಸ್ಟ್ ಹೋದ್ವಿ ನಾಚೋಸ್ ಮಸಾಲ ತೊಗೊಳಕ್ಕೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ವೆರೈಟೀಸ್ ಇತ್ತು. ಬಟ್ ಅದರಲ್ಲಿ ನನಗೆ ನಾಚೋಸ್ ತಿನ್ನೋಣ ಅನಿಸ್ತು. ಸೊ ನಾಚೋಸ್ ಆರ್ಡರ್ ಮಾಡ್ತೀವಿ. ಇದಕ್ಕೆ ನಾವು 90 ರೂಪೀಸ್ ಪೇ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಅವ್ರು ಹೆಂಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಟೊಮೆಟೊ ಎಲ್ಲ ಹಾಕ್ಬಿಟ್ಟು. ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಈ ಟೊಮೆಟೊ ಮಸಾಲ ಏನು ಹಾಕಿದಾರಲ್ಲ, ಅದು ಸ್ವಲ್ಪ ಕಡಿಮೆ ಹಾಕ್ಸ್ಕೊಬೇಕು. ಯಾಕಂದರೆ ಅದು ತುಂಬ ಹುಳಿ ಅನಿಸ್ಬಿಡುತ್ತೆ, ಅಷ್ಟೊಂದು ಹಾಕ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕಡಿಮೆ ಹಾಕ್ಸ್ಕೊಂಡು ತಿನ್ನಬೇಕು. ನೋಡಿ, ಚೆನ್ನಾಗಿತ್ತು, ತಿನ್ಬೋದು. ನಾನು 8 out of 10 ಕೊಡ್ತೀನಿ ಇದಕ್ಕೆ. ಅದಾದ ತಕ್ಷಣ ನಾನು ನನ್ನ ಫ್ರೆಂಡ್ಗೆ ಫುಲ್ ಕನ್ಫ್ಯೂಸ್, ಏನು ತಿನ್ನೋಣ ಅಂತ. ಯಾಕಂದರೆ ತುಂಬ ವೆರೈಟೀಸ್ ಇರೋದ್ರಿಂದ ಕನ್ಫ್ಯೂಸ್ ಆಗಿಬಿಡುತ್ತೆ. ದೋಸೆ ಇಡ್ಲಿ ಡೈಲಿ ತಿನ್ನೋದೆ ಅಂದ್ಬಿಟ್ಟು ಏನಾದರೂ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಆವಾಗ ನಮ್ಮ ಕಣ್ಣಿಗೆ ಕಾಣಿಸಿದ್ದು ವಿ ಪುರಂ ಬಾರ್ಬಿಕ್ಯೂ ಅಂತ. ಸೊ ಅಲ್ಲಿ ಒಂದು 10 ವೆರೈಟೀಸ್ ಆಫ್ ಬಾರ್ಬಿಕ್ಯೂ ಇತ್ತು. ನಾವು ಮಶ್ರೂಮ್ ತೊಗೊಂಡ್ವಿ. 60 ರೂಪೀಸ್ ಪೇ ಮಾಡಿದ್ವಿ ಅನಿಸುತ್ತೆ ನಾವು. ಹಿಂಗಿತ್ತು. ಒಂದು ಚಟ್ನಿ ಕೊಟ್ಟಿದ್ರು, ಗ್ರೀನ್ ಚಟ್ನಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಓವರ್ ಸಾಲ್ಟೆಡ್ ಅನಿಸ್ತು. 7 out of 10 ಕೊಡ್ಬೋದು ಅಷ್ಟೇ. ಬಟ್ ಒಂದ್ಸಲ ಟ್ರೈ ಮಾಡ್ಬೋದು. ಅದಾದ ತಕ್ಷಣ ನಾವು ಪೊಟೇಟೊ ಟ್ವಿಸ್ಟರ್ ತಿನ್ನೋಣ ಅಂತ ಬಂದ್ವಿ. ಇದು ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿತ್ತು. ಎಲ್ಲ ಕಡೆ ನಾನು ತಿಂದಿರೋದು ಸ್ವಲ್ಪ ಹಸಿ ಹಸಿ ಇರ್ತಿತ್ತು, ಅಷ್ಟು ನೀಟಾಗಿ ಬೇಯಿಸ್ತಿರ್ಲಿಲ್ಲ. ಬಟ್ ಇದು ಕ್ರಿಸ್ಪಿಯಾಗಿ ಪೆರಿ ಫ್ಲೇವರ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. 70 ರೂಪೀಸ್ ಪೇ ಮಾಡಿದ್ವಿ. ಅದಾದ ತಕ್ಷಣ ನಾವು ಹೋಗಿದ್ದು ಪಿಜ್ಜಾ ತಿನ್ನೋಕ್ಕೆ. ಇದರಲ್ಲಿ ನಾವು ಫಾರ್ಮ್ ಫ್ರೆಶ್ ಚೀಸಿ ಬರ್ಸ್ಟ್ 170 ರೂಪೀಸ್ ಕೊಟ್ಟು ತೊಗೊಂಡ್ವಿ. ನಿಜವಾಗ್ಲೂ ಹೇಳ್ತೀನಿ, ಚೀಸಿ ಬರ್ಸ್ಟ್ ಅಂತ ಹೇಳಿದ್ವಿ, ಏನೂ ಚೀಸೇ ಇರಲಿಲ್ಲ, ಜಾಸ್ತಿ ಕಾರ್ನೇ ಇತ್ತು. ನಾನಿವಾಗ ಕಾಣಿಸ್ತೀನಿ ನೋಡಿ, ಒಂದು ಪೀಸ್ ಎತ್ತಿದ್ರೆ ಒಂದು ಚೂರು ಚೀಸೇ ಇಲ್ಲ. ನನಗಂತೂ ಫುಲ್ ವೇಸ್ಟ್ ಅಂತ ಅನ್ನಿಸ್ತು ಇದು. ಟೇಸ್ಟು ಅಷ್ಟೇ, ಏನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾನು 4 out of 10 ಕೊಡ್ತೀನಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬರೀ ರೊಟ್ಟಿ ತಿಂದಿರೋ ಥರ ಫೀಲ್ ಆಯಿತು ನನಗಂತೂ. ಸೊ ಬೆಟರ್ ನಾಟ್ ಟು ಟ್ರೈ ದಿಸ್. ಅದಾದ ತಕ್ಷಣ ಏನು ತಿನ್ನೋಣ ಅಂತ ಹೋದ್ವಿ. ಆಮೇಲೆ ಫುಲ್ಲು ಸೆಕೆ ಆಗಿಬಿಟ್ಟಿತ್ತು ಓಡಾಡಿ. ಸೊ ಸ್ವಲ್ಪ ಏನಾದರೂ ಕೂಲಾಗಿ ತಿನ್ನೋಣ ಅಂತ, ಕುಲ್ಫಿ ತಿನ್ನೋಣ ಅಂತ ಹೋದ್ವಿ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಪಾನ್ ಕುಲ್ಫಿ, ಪಾನ್ ಸ್ಟಿಕ್ ಅಂತ. 50 ರೂಪೀಸ್ ಪೇ ಮಾಡಿದ್ವಿ. ಚೆನ್ನಾಗಿತ್ತು, ಮೈಲ್ಡ್ ಆಗಿತ್ತು ಪಾನ್ ಫ್ಲೇವರ್, ಅಷ್ಟೊಂದು ಜಾಸ್ತಿನೂ ಇರಲಿಲ್ಲ. ಆ ಟೈಮಲ್ಲಿ ಚೆನ್ನಾಗಿತ್ತು ತಿನ್ನೋಕ್ಕೆ. ನೋಡಿ, ಇದೆ ಪಾನ್ ಸ್ಟಿಕ್ ಅಂತ, ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡ್ಬೋದು. ಬಾಂಬೆ ಕುಲ್ಫಿ. ಅದಾದ ತಕ್ಷಣ ಹೋಗಿದ್ದು ಸ್ನೋ ಗೋಲಾ ಅಂದರೆ ನನಗೆ ತುಂಬಾ ಫೇವ್ರೇಟು. ಅವರು ಅಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು. ಅಷ್ಟೊಂದೇನು ಚೆನ್ನಾಗಿ ವೀಡಿಯೋ ತೊಗೊಳಕ್ಕಾಗಿಲ್ಲ, ತುಂಬಾ ರಶ್ ಇರೋದ್ರಿಂದ ಅವರೆಲ್ಲರಿಗೂ ಆಚೆ ಕಳಿಸ್ತಾಯಿದ್ರು ಹೊರಗಡೆ ನಿಂತ್ಕೊಳ್ಳಿ ಅಂತ.
ನಾವು ಈ ಗೋಲಾಗೆ 70 ರೂಪೀಸ್ ಪೇ ಮಾಡಿದ್ವಿ. ನಾವು ಚಿಕ್ಕವರಿದ್ದಾಗೆಲ್ಲ 10 ರೂಪೀಸ್ ತೊಗೊತಿದ್ವಿ, ಇವಾಗ 70 ರೂಪೀಸ್ ಆಗಿಬಿಟ್ಟಿದೆ. ನಾವು ಕಾಲಾಕಟ್ಟ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ವಿ, ಸಕ್ಕತ್ತಾಗಿತ್ತು, 10 on 10. ಅದಾದ ತಕ್ಷಣ ಲಾಸ್ಟು ಏನಾದರೂ ಫುಲ್ ಹೊಟ್ಟೆ ತುಂಬ ಥರ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತ ರುಮಾಲಿ ರೋಟಿ ತೊಗೊಂಡ್ವಿ, ಸಕ್ಕತ್ತಾಗಿತ್ತು. 50 ರೂಪೀಸ್ ಕೊಟ್ಟಿದ್ವಿ ರುಮಾಲಿ ರೋಟಿಗೆ ನಾವು, ಚೆನ್ನಾಗಿತ್ತು, ಕರಿ ಕೂಡ ಚೆನ್ನಾಗಿತ್ತು. ಸೊ ಹಿಂಗಿತ್ತು ನಮ್ಮದು ವಿ ವಿ ಪುರಂ ಡೇ. ನೀವು ಒಂದು ಸಲ ಹೋಗಿ ನನಗೆ ಹೇಳಿ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ.